ನಿಮ್ದು ಬೇಸಿಕಲಿ ಸರ್ IIT ಬ್ಯಾಕ್ಗ್ರೌಂಡ್. ಈ ಬ್ಯಾಕ್ಗ್ರೌಂಡ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಏನಾದರೂ ಈ ಎಕ್ಸಾಮ್ ಬರೀಬೇಕಾದ್ರೆ ಪ್ರಿಪರೇಷನ್ಗೆ ಅದು ಮುಖ್ಯ ಆಗುತ್ತಾ ಅಥವಾ ಪ್ರಭಾವ ಬೀರುತ್ತಾ, ಹೇಗೆ ಸರ್ ಅದು? ಸೊ ಅಂದರೆ ಸಪೋಸ್ ಈಗ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್, ಸೋಷಿಯಾಲಜಿ ಮಾಡಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಮಾಡಿದ್ದಾರೆ, ಅವ್ರಿಗೆ ಏನಂದ್ರೆ ಆಲ್ರೆಡಿ ಅದೊಂದು ಬೇಸಿಕ್ ಇದು ಫಾರ್ಮ್ ಆಗಿರ್ತದೆ. ಸೊ ಅಲ್ಲಿಂದ ಅವ್ರು ಡೆವಲಪ್ ಮಾಡ್ಕೋಬೋದು, ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ. ನಮ್ಗೆ ಏನಂದ್ರೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಇರಲ್ಲ, ಕೆಲವು ಸಲ ಮ್ಯಾಥ್ಸ್ ಇರುತ್ತದೆ, ಫಿಸಿಕ್ಸ್, ಬಟ್ ಅದು ಜಾಸ್ತಿ ತಗೊಂಡಲ್ಲ ಯಾರು. ಸೊ ನಾವು ಮತ್ತೆ ಸೈನ್ಸ್ ಬಿಟ್ಟು ನಾವು ಹ್ಯುಮ್ಯಾನಿಟೀಸ್ ಮತ್ತೆ ನಾವು ಒಂದು ಬೇಸ್ ಫಾರ್ಮ್ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಬಟ್ ಡಿಫ್ರೆನ್ಸ್ ಅಂದ್ರೆ ಡೆಫಿನೆಟ್ಲಿ ಡಿಫ್ರೆನ್ಸ್ ಇರುತ್ತದೆ, ಬಟ್ ಒಂದು 6 months 1 year ಅಲ್ಲಿ ನಾವು ಕವರ್ ಮಾಡ್ಬೋದು. 6-7 months ಅಲ್ಲಿ ನಾವು ಕೂಡ ಅವರ ಜೊತೆ ಅಂದ್ರೆ ಪ್ಯಾರಲಲ್ ಆಗಿ ನಾವು ಅದೇ ಸ್ಟೇಜ್ ಇಂದ ನಾವು ಪ್ರಿಪರೇಷನ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಸೊ ಅಷ್ಟೇನು ವ್ಯತ್ಯಾಸ ಇರಲ್ಲ. 6-7 months ಮ್ಯಾಕ್ಸಿಮಮ್ 1 year ಅನ್ಕೊಳ್ಳಿ. 1 year ವ್ಯತ್ಯಾಸ ಅವರಿಗೆ ನಮ್ಗೆ. ನಾವು 1 year ಕಷ್ಟಪಟ್ಟಿದ್ರೆ ನಮ್ಗೆ ಆ ಬೇಸ್ ಫಾರ್ಮ್ ಆಗುತ್ತೆ. ನಾನು ಹೇಳಿದಂಗೆ ನೀವು ರೇಡಿಯೋ ಇರ್ಬೋದು, ಬೇರೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಅದು ಓದಿದ್ರೆ ನಮ್ಗೆ ಬೇಸ್ ಚೆನ್ನಾಗಿ ಆಗುತ್ತೆ. ಓಕೆ, ನೀವು ಆರಂಭದಲ್ಲಿ UPSC ಏನ್ ಬೇಕು ಅಂತ ಹೇಳಿ ಅವ್ರ ಗೈಡ್ಲೈನ್ಸ್ ಅಲ್ಲಿ ಬಿಡ್ತಾರೆ ಅಂತ ಹೇಳಿದ್ರಿ. ಎಕ್ಸಾಮ್ಸ್ ಅಲ್ಲಿ ಮೈನ್ಸ್ ಬರೆಯೋ ಟೈಮಲ್ಲಿ ಒಂದಿಷ್ಟು ಮಟ್ಟಿಗೆ ಅವ್ರಿಗೆ ಗೊತ್ತಾಗ್ಬೋದು, ಆದ್ರೆ ಸಂಪೂರ್ಣವಾಗಿ ಆ ವ್ಯಕ್ತಿ ಹೇಗೆ ಅಂತ ಗೊತ್ತಾಗೋದು ಇಂಟರ್ವ್ಯೂನಲ್ಲಿ. ಇಂಟರ್ವ್ಯೂ ಯಾವ ತರ ಇರುತ್ತೆ, ಹೇಗೆ ಸರ್? ಸೊ ಆಕ್ಚುಲಿ ಇಂಟರ್ವ್ಯೂ ಏನಂದ್ರೆ 20% ಮಾತ್ರ, 20% ಮಾತ್ರ ಟೋಟಲ್ ವೇಟೇಜ್. 20-25 ನನ್ನ ಪ್ರಕಾರ. ಈಗ ಹೇಗಿದೆ ಗೊತ್ತಿಲ್ಲ. ನಮ್ಮ 300 ಇತ್ತು ನಮ್ಮ ಟೈಮಲ್ಲಿ, 300 ಇತ್ತು. ಮೇನ್ಸ್ ಮಾರ್ಕ್ಸ್ ಬಂದು ಐ ಥಿಂಕ್ 1800 ಏನೋ ಇತ್ತು. ಸೊ ಇಟ್ ಈಸ್ ಆಲ್ಮೋಸ್ಟ್ 20% ಅಷ್ಟೇ. ಬಟ್ ಆದ್ರೆ ಇಂಟರ್ವ್ಯೂ ಅಲ್ಲಿ ಏನಂದ್ರೆ ಅಫ್ಕೋರ್ಸ್ ಇಂಟರ್ವ್ಯೂ ಎಲ್ಲರಿಗೂ ಅರ್ಥ ಆಗಲ್ಲ. ಇಂಟರ್ವ್ಯೂ ಕೆಲವು ಜನರಿಗೆ ಒಂದು ಅಟೆಂಪ್ಟ್ ಅಲ್ಲಿ ತುಂಬಾ ಮಾರ್ಕ್ಸ್ ಬರ್ತವೆ ಇಂಟರ್ವ್ಯೂ ಅಲ್ಲಿ. ನೆಕ್ಸ್ಟ್ ಇಂಟರ್ವ್ಯೂ ಮತ್ತೊಮ್ಮೆ ಬರೆದು ಹೋದ್ರೆ ಇಂಟರ್ವ್ಯೂ ಅಲ್ಲಿ ಮಾರ್ಕ್ಸ್ ಬರಕ್ ಚಾನ್ಸ್ ಇಲ್ಲ. ಬಟ್ ಓನ್ಲಿ ಏನಂದ್ರೆ ನನ್ನ ಬುಕ್ ಅಲ್ಲಿ ಬರೆದಿಟ್ಕೊಂಡಿದ್ದೆ, ಅಂದ್ರೆ ಯಾವಾಗ್ಲೂ HRC ಅಂತ ಬರೆದಿಟ್ಕೊಂಡಿದ್ದೆ ನಾನು. ಆನೆಸ್ಟಿ, ಕಾನ್ಫಿಡೆನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಈ 3 ಅಂದ್ರೆ ನಮಗ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು, ಸುಳ್ಳು ಹೇಳಬಾರ್ದು. ಅದು ಕಂಪಲ್ಸರಿಯಾಗಿ ನೋಡ್ತಾರೆ. ನಾವು ಎಷ್ಟು ಆನೆಸ್ಟ್ ಆಗಿದ್ವಿ. ನಿಮ್ಗೆ ಬೇಸಿಕಲಿ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಡ್ಜ್ ಟೆಸ್ಟ್ ಅಲ್ಲ. ಸೊ ಅದು ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದ ವಿಷಯ ಹೇಳ್ತಾರೆ. ನಮ್ಗೇನ್ ಅಭ್ಯಾಸ ಅಂದ್ರೆ ನಮ್ಗೆ ಗೊತ್ತಿಲ್ಲದ ವಿಷಯ ಹೇಳಿದ್ರು ಕೂಡ ನಾವು ಸ್ವಲ್ಪ ಟ್ರೈ ಮಾಡ್ತಾ ಸುಳ್ಳು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ತೋರ್ಸ್ಕೊಲಿಕ್ಕೆ. ಅಥವಾ ಅಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಅನ್ಕೊಂತಾರೆ ನಾವು ಸ್ವಲ್ಪ ಹೌದು ಸರ್, ಅದು ಸರ್, ನಾವು ಇದು ಮಾಡಿದೀವಿ ಸರ್, ನಾವು ಸ್ವಲ್ಪ ಕವರ್ ಅಪ್ ಮಾಡ್ಕೊಲಿಕ್ಕೆ ನೋಡ್ಕೊಂತಾರೆ. ಬಟ್ ಅದು ನನ್ನ ಪ್ರಕಾರ ದಟ್ ಈಸ್ ನಾಟ್ ಗುಡ್. ನಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಸರ್, ನಾನು ಅದು ಐ ಥಿಂಕ್ ಐ ಮಿಸ್ ಮಾಡಿದ್ದೇನೆ, ಮತ್ತೆ ನಾನು ನೋಡ್ತೀನಿ ಸರ್ ಅದು ಏನಿದೆ ಅನ್ನೋದು. ಇನ್ನೊಂದು ಕಾನ್ಫಿಡೆಂಟ್ ಆಗಿರ್ಬೇಕಂದ್ರೆ ಹೇಳುವುದು ಈಸಿ, ಆ ಟೆನ್ಷನ್ ಅಲ್ಲಿ ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಅಷ್ಟು ಇದು ಬರಲ್ಲ. ಬಟ್ ಪ್ರೋಗ್ರೆಸ್ ಆಗ್ತಾ ಹೋದ್ರೆ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ರೆಸ್ಪಾನ್ಸಿಬಲ್ ನಾವು ಮಾತಾಡೋದು ಏನಿದೆ ಸ್ವಲ್ಪ, ಅಗೇನ್ ಆಸ್ ಅ ಸಿವಿಲ್ ಸರ್ವೆಂಟ್ ನೀವು ಆ ಎಕ್ಸಾಮ್ ಪಾಸ್ ಮಾಡಿ ಟ್ರೈನಿಂಗ್ ಆದ್ಮೇಲೆ ಯು ಆರ್ ಪೋಸ್ಟೆಡ್ ಆಸ್, ನೀವು ಒಂದು ಸಿವಿಲ್ ಸರ್ವೆಂಟ್ ಆಗ್ತೀರಾ. ಆ ಸಿವಿಲ್ ಸರ್ವೆಂಟ್ ಹುದ್ದೆದಲ್ಲಿದ್ದಾಗ ನೀವು ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ಬೇಕು. ಅಂದ್ರೆ ಲೂಸ್ ಟಂಗ್ ಅಲ್ಲಿ ಅಂದ್ರೆ ಮನಸ್ಸಲ್ಲಿ ಇಟ್ಕೋಬೇಕು. ನಮ್ಗೆ ಅಷ್ಟು ರೆಸ್ಪಾನ್ಸಿಬಲ್ ಬರಲ್ಲ ಆ ಸ್ಟೇಜ್ ಅಲ್ಲಿ. ಬಟ್ ಅಟ್ ಲೀಸ್ಟ್ ಯಾವುದೋ ಒಂದು ಕಮ್ಯುನಿಟಿ ಬಗ್ಗೆ, ಯಾವುದೋ ಒಂದು ಬಗ್ಗೆ, ಯಾರ ಬಗ್ಗೆ, ಇಂಡಿವಿಜುವಲ್ ಬಗ್ಗೆ ಸುಮ್ನೆ ಲೂಸ್ ಮಾತುಗಳು ಮಾತಾಡೋದು ಅಥವಾ ನೆಗೆಟಿವ್ ಏನಾದ್ರು ಇದ್ರೆ ಮಾತಾಡೋದು, ನಮ್ಮ ಪರ್ಸನಲ್ ಒಪಿನಿಯನ್ಸ್ ಹೇಳೋದು. ಸೊ ಇದು ನನ್ನ ಪ್ರಕಾರ ಇಟ್ ಈಸ್ ನಾಟ್ ವಾರಂಟೆಡ್, ಅಂದ್ರೆ ಬೇಕಾಗಿಲ್ಲ ಅದು. ಸೊ ಈ 3 ನನ್ನ ಪ್ರಕಾರ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಇದಿರ್ತದೆ. ಬಟ್ ನನ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿದ್ದವ್ರು ಇರ್ತಾರೆ. ಸೊ ಐ ಥಿಂಕ್ ಅವರು ಬೆಟರ್ ಆಗಿ ಹೇಳ್ತಾರೆ ಇರ್ಬೋದು ನನಗೆ. ಸೊ ಬಟ್ ನಾನು ಈ 3 ಅನ್ಕೊಂಡಿದ್ದೆ. ಆಗ್ಲೂ ಸುಳ್ಳು ಹೇಳ್ಬಾರ್ದು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳುದು, ಇನ್ನಿದ್ರು ಕಾನ್ಫಿಡೆಂಟ್ ಆಗಿ ಹೇಳುದು, ಇನ್ನೊಂದೇನಂದ್ರೆ ಅದ ರೆಸ್ಪಾನ್ಸಿಬಲ್ ಪರ್ಸನ್ ಹೇಳುದು, ಮಾತಾಡೋದು.